ಡಿಪ್ರೆಷನ್ ಇದು ಮನಸ್ಸಿನ ಸಮಸ್ಯೆ, ಮಾತ್ರೆಯಿಂದ ಪರಿಹಾರ ಆಗಲ್ಲ. ಈ ವಿಡಿಯೋದಲ್ಲಿ ನಾವು ಮನಸ್ಸಿನ ಸ್ಥಿತಿ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ನಮಗೆ ಇತ್ತೀಚೆಗೆ ಜಾಸ್ತಿ ಕಾಣ್ತಾ ಇರೋದು ಡಿಪ್ರೆಷನ್ ಅಂದ್ರೆ ಮನಸ್ಸಿನಲ್ಲಿ ಏಳುವ ನಕಾರಾತ್ಮಕ ವಿಚಾರದ ಕಾರಣ. ವ್ಯಕ್ತಿಗೆ ಏನು ಇಷ್ಟ ಆಗಲ್ಲ, ಯಾವ ಕೆಲಸದಲ್ಲೂ ಮನಸ್ಸಿರಲ್ಲ ಅಂತ ಒಬ್ಬ ವ್ಯಕ್ತಿ ಒಂದು ಮದುವೆಗೆ ಹೋದ್ರೂ ಸಹ ಎಲ್ಲರೂ ಖುಷಿಯಾಗಿ ಡಾನ್ಸ್ ಮಾಡ್ತಾ ಇದ್ರು, ಇವರು ಮಂಕಾಗಿರ್ತಾರೆ. ಅವರಿಗೆ ಏನು ಇಷ್ಟ ಆಗಲ್ಲ. ಎಲ್ಲಿ ಏನೇ ಖುಷಿಯ ಘಟನೆ ನಡೆದ್ರು ಏನು ಒಳಗಡೆಯಿಂದ ಖುಷಿ ಬರಬೇಕು, ಆ ಖುಷಿ ಅವರಿಗೆ ಬರಲ್ಲ. ಇದು ತುಂಬಾ ಕಾರಣದಿಂದ ಆಗ್ತದೆ. ಫ್ಯಾಮಿಲಿ ಸಮಸ್ಯೆ ಆಗಿರ್ಬೋದು, ಹಣದ ಸಮಸ್ಯೆ ಆಗಿರ್ಬೋದು, ಅಥವಾ ನಕಾರಾತ್ಮಕ ವಿಚಾರದ ಕಾರಣ. ಬೇಡದ ಚಿಂತೆ ಮಾಡ್ತಾ ಸಹ ಆ ಒಂದು ಮೈಂಡ್ ಫ್ರೀಕ್ವೆನ್ಸಿ ಏನಿದೆ ಅದು ಪೂರ್ತಿ ನೆಗೆಟಿವ್ ಆಗ್ತದೆ. ಆ ಕಾರಣದಿಂದ ಡಿಪ್ರೆಷನ್ಗೆ ಹೋಗ್ತಾರೆ. ಪ್ರತಿಯೊಬ್ಬರು ಒಂದಲ್ಲ ಒಂದ್ಸಲ ಈ ಒಂದು ಸ್ಥಿತಿಯಿಂದ ಹಾದು ಹೋಗ್ತಾರೆ. ಏನಾದರೂ ವ್ಯಾಪಾರ ಮಾಡ್ತಾ ಇದ್ರೆ ಅದು ಫೇಲ್ ಆದ್ರೆ, ಅಥವಾ ಪ್ರೀತಿಸಿದ ವ್ಯಕ್ತಿ ಕೈ ಕೊಟ್ರೆ ಆ ಒಂದು ಸ್ಥಿತಿಗೆ ತಲುಪ್ತಾರೆ. ಇದರಲ್ಲಿ ಇನ್ನೂ ಕೆಲವೊಬ್ರು ಕಂಟಿನ್ಯೂಸ್ ಆಗಿ ನೆಗೆಟಿವೇ ಆಗಿರ್ತಾರೆ. ಅದರಲ್ಲೂ ಈಗ ಮೊಬೈಲ್ ಯುಗ, ಯೂಟ್ಯೂಬ್ ಅಲ್ಲಿ ಡಿಪ್ರೆಷನ್ ಅಂದ್ರೆ ಏನು, ಅದು ಹೇಗೆ ಬರುತ್ತೆ, ಅದ್ರ ಬಗ್ಗೆನೇ ಜಾಸ್ತಿ ತಿಳ್ಕೊಳ್ತಾರೆ. ಅದರಲ್ಲೂ ಯಾರಾದ್ರೂ ಅರ್ಧ ಬಣದ ಜ್ಞಾನಿಗಳು ಈ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ಹೇಳಿದ್ರೆ ಸಾಕು, ಅದನ್ನೂ ನಂಬ್ತಾರೆ. ನನ್ನ ಸ್ಟ್ರಾಂಗ್ ಅಭಿಪ್ರಾಯ ಏನು ಅಂದ್ರೆ, ಏನಾದ್ರೂ ಸಮಸ್ಯೆ ಉದ್ಭವ ಆಗಿದೆ ಅಂದ್ರೆ ಅದಕ್ಕೆ ಪರಿಹಾರ ಇದ್ದೇ ಇದೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ. ಸರಿ ಹೋಗಲ್ಲ ಅನ್ನೋದೇನಿಲ್ಲ, ಎಲ್ಲ ಸರಿ ಹೋಗ್ತದೆ. ಈ ರೀತಿಯ ಸಮಸ್ಯೆ ಬಂದಾಗ ಹೇಗೆ ಪರಿಹಾರ ಮಾಡೋದು? ಮೊದಲನೇ ಹೆಜ್ಜೆ ವಿಶ್ವಾಸ, ನಂಬಿಕೆ. ಹೌದು, ನಾನು ಸರಿ ಹೋಗ್ತೀನಿ ಅನ್ನೋ ಒಂದು ನಂಬಿಕೆ. ಈ ಡಿಪ್ರೆಷನ್ ಅನ್ನೋ ಸ್ಥಿತಿ ಏನಿದೆ ಅದರ ಪ್ರಾರಂಭ ಎಲ್ಲಿಂದಾದರೂ ಆಗಿದೆ. ಏನೋ ನೆಗೆಟಿವ್ ವಿಚಾರ ಬಂದಿದೆ, ಅದ್ರ ಬಗ್ಗೆ ನಾವು ಮತ್ತೊಂದು ಸ್ವಲ್ಪ ಯೋಚನೆ ಮಾಡಿದ್ವಿ. ಯೋಚನೆ ಮಾಡ್ತಾ ಆ ಒಂದು ಫ್ರೀಕ್ವೆನ್ಸಿನ ಕ್ರಿಯೇಟ್ ಮಾಡಿರ್ತೀವಿ. ನಾವು ರಾತ್ರಿ ಮಲ್ಕೊಂಡ್ರು ಸಹ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿದ್ದೆ ಮಾಡದ ಕಾರಣ ಅದೇನಿತ್ತೋ ಅದೇ ಲಿಂಕ್ ನ ಕಂಟಿನ್ಯೂ ಮಾಡ್ತಾ ಇರ್ತದೆ. ನಮ್ಮ ಶರೀರ ಮಲಗಿರಬಹುದು, ಆದರೆ ಈ ಮನಸ್ಸು ನಿದ್ದೆ ಮಾಡಲ್ಲ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ 24 ತಾಸು ಕೆಲಸ ಮಾಡ್ತಾ ಇರ್ತದೆ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಏನು ಯೋಚನೆ ಇತ್ತು ಅದೇ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಕಂಟಿನ್ಯೂ ಆಗುತ್ತೆ. ಎಲ್ಲ ಸೇರಿ ಈ ಸಮಸ್ಯೆ ಮನಸ್ಸಿನದು. ಇದಕ್ಕೆ ಪರಿಹಾರ ಏನು? ಮನಸ್ಸಿನಲ್ಲಿ ಇದೇನು ಫ್ರೀಕ್ವೆನ್ಸಿ ಕ್ರಿಯೇಟ್ ಆಗಿದೆ, ನಾವು ಅದನ್ನ ಬ್ರೇಕ್ ಮಾಡಬೇಕು, ಕಟ್ ಮಾಡಬೇಕು. ಮನಸ್ಸಿನ ಈ ರೋಗ ಏನಿದೆ, ಮನುಷ್ಯನ ಮನಸ್ಸಿನ ಈ ಸಮಸ್ಯೆಗೆ ಮಾತ್ರೆಯಿಂದ ಪರಿಹಾರ ಆಗಲ್ಲ. ಅದನ್ನ ಮನಸ್ಸಿನಿಂದಲೇ ಸರಿ ಮಾಡಬೇಕು, ಮನಸ್ಸಿನಿಂದಲೇ ಪರಿಹಾರ ಮಾಡಬೇಕು. ಈ ಡಿಪ್ರೆಷನ್ಗೆ ಮಾತ್ರೆ ತಗೊಳ್ತಾ ಇದ್ರೂ ಸಹ ಅದು ತಗೊಳ್ತಾ ಇರಬೇಕಾದ್ರೆ ಮಾತ್ರ ಚೆನ್ನಾಗಿರ್ತದೆ. ಅಂದ್ರೆ ಪರಿಹಾರ ಆಯ್ತು ಅಂತಲ್ಲ, ರಾತ್ರಿ ಒಳ್ಳೆ ನಿದ್ದೆ ಬರ್ತದೆ. ಮಾತ್ರೆಗಳು ಮೈಂಡ್ ನ ಸ್ಲೀಪಿ ಮೋಡಿಗೆ ಹಾಕ್ತದೆ, ಅದು ಪರಿಹಾರ ಅಲ್ಲ. ಪರಿಹಾರ ಏನು? ಯಾವ ರೀತಿ ಸಮಸ್ಯೆ ಕ್ರಿಯೇಟ್ ಆಗಿದೆಯೋ ಅದನ್ನ ಅದೇ ರೀತಿ ಡಿಸ್ಟ್ರಾಯ್ ಮಾಡಬೇಕು, ನಾಶ ಮಾಡಬೇಕು, ಮತ್ತು ಅದನ್ನ ಮನಸ್ಸಿನಿಂದಲೇ ಮಾಡಬೇಕು. ಏನು ಫ್ರೀಕ್ವೆನ್ಸಿ ಕ್ರಿಯೇಟ್ ಆಗಿದೆಯೋ ಅದನ್ನ ಕಟ್ ಮಾಡೋದು ಹೇಗೆ? ನೀವು ಪ್ರತಿಕ್ಷಣ ಒಳ್ಳೆದನ್ನು ನೋಡಬೇಕು, ಒಳ್ಳೆದನ್ನು ಕೇಳಬೇಕು, ಒಳ್ಳೆದನ್ನ ಮಾತಾಡಬೇಕು. ನಾವು ತಪ್ಪು ಕೆಲಸ ಏನಾದರೂ ಮಾಡಿದಾಗ ಅದು ನಮ್ಮ ಮನಸ್ಸಿಗೆ ಗೊತ್ತಾಗ್ತದೆ, ನಮ್ಮ ಮನಸ್ಸಾಕ್ಷಿ ಗೊತ್ತಾಗ್ತದೆ. ರೀತಿ ಮಾಡಬಾರ್ದಾಗಿತ್ತು, ಏನ್ ನೋಡಬಾರ್ದಾಗಿತ್ತು ನೋಡಿದ್ನೋ, ಕೆಟ್ಟದನ್ನ ನೋಡಬಾರ್ದಾಗಿತ್ತು ನೋಡ್ಬಿಟ್ಟೆ, ತಪ್ಪು ಮಾಡಿದೆ, ಅವ್ರ ಜೊತೆ ಈ ರೀತಿ ನಡ್ಕೋಬಾರ್ದಾಗಿತ್ತು ನಡ್ಕೊಂಡೆ, ಈ ರೀತಿ ಮಾಡಬಾರ್ದಾಗಿತ್ತು. ಈ ಮನಸ್ಸಾಕ್ಷಿಗೆ ಎಲ್ಲ ಗೊತ್ತಿರ್ತದೆ, ನಮ್ಮ ಆತ್ಮಕ್ಕೆ ಎಲ್ಲ ಗೊತ್ತಿರ್ತದೆ ಸರಿ ಯಾವುದು ತಪ್ಪು ಯಾವುದು ಅಂತ. ಈ ಶರೀರದ ನೋವನ್ನು ಬೇಕಾದರೆ ತಡ್ಕೊಂಡ್ಬಿಡ್ಬೋದು, ಆದರೆ ಈ ಮನಸ್ಸಿನ ನೋವು ವೇದನೆ ಏನಿದೆ ಅದನ್ನು ಸಹಿಸ್ಕೊಳ್ಳೋದು ತುಂಬ ಕಷ್ಟ. ಅದೊಂದು ಗಾದೆ ಇದೆ, ಗಂಡ ಹೊಡೆದಿದ್ದಕ್ಕಿಂತ ನಾದಿನಿ ನಕ್ಕಿದ್ದು ಹೆಚ್ಚು ದುಃಖ ಕೊಡ್ತದೆ ಅಂತ. ಶರೀರಕ್ಕೆ ಏನಾದರೂ ಘಾಸಿ ಆಯಿತು ಅಂದರೆ ನಾವು ತಡ್ಕೋತೀವಿ, ಆದರೆ ಮನಸ್ಸಿಗೆ ಘಾಸಿ ಆದಾಗ ತುಂಬ ಒದ್ದಾಡ್ತೀವಿ. ಈ ನೆಗೆಟಿವ್ ಫ್ರೀಕ್ವೆನ್ಸಿಯನ್ನು ಕ್ರಿಯೇಟ್ ಆಗಿದೆ, ಅದನ್ನು ಬ್ರೇಕ್ ಮಾಡಲಿಕ್ಕೆ ನೀವು ಒಂದು ವಾರದ ಚಾಲೆಂಜ್ ತಗೊಳ್ಳಿ. ಅಂದರೆ ಒಂದು ಲಿಸ್ಟ್ ಮಾಡಿ, ನಾನು ಒಂದು ವಾರ ತಪ್ಪಾದ ದೃಶ್ಯ ನೋಡಲ್ಲ, ಯಾವುದೇ ನೆಗೆಟಿವ್ ಯೋಚನೆ ಮಾಡಲ್ಲ, ಕೆಟ್ಟ ವ್ಯಕ್ತಿಗಳಿಂದ ದೂರ ಇರ್ತೀನಿ, ಈ ತರ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಹಾಗೆ ಇದನ್ನ ಬ್ರೇಕ್ ಮಾಡಲಿಕ್ಕೆ, ಈ ನೆಗೆಟಿವಿಟಿಯ ಜಾಲದಿಂದ, ಈ ಡಿಪ್ರೆಷನ್ ಇಂದ ಹೊರಬರ್ಲಿಕ್ಕೆ ತುಂಬಾ ಅದ್ಭುತ ತಂತ್ರ ಅಂದ್ರೆ ಅಫರ್ಮೇಷನ್. ಒಂದು ಒಳ್ಳೆ ಅಫರ್ಮೇಷನ್ ಕ್ರಿಯೇಟ್ ಮಾಡ್ಕೊಳ್ಳಿ. ನನ್ನ ಜೀವನ ತುಂಬಾ ಚೆನ್ನಾಗಿದೆ, ನಾನು ತುಂಬಾ ಖುಷಿಯಾಗಿದ್ದೀನಿ. ನಿಮ್ಗೆ ಏನ್ ಬೇಕು ಅದನ್ನ ಅಫರ್ಮೇಷನ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವಾಗಾದ್ರೂ ನೆಗೆಟಿವ್ ಯೋಚನೆ ಬಂದಾಗ ಇದನ್ನ ಪದೇ ಪದೇ ಡಾಮಿನೇಟಿಂಗ್ ಥಾಟ್ ಆಗಿ ಹೇಳ್ತಾ ಇರಿ. ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಅದನ್ನ ಹೇಳ್ತಾ ಇರಿ. ನಿಮ್ಗೇನಾದ್ರೂ ನೆಗೆಟಿವ್ ಯೋಚನೆ ಬಂತು ಅಂದ್ರೆ ಅದ್ರ ಬದಲಿಗೆ ಇದನ್ನು ಹೇಳಿಕ್ ಸ್ಟಾರ್ಟ್ ಮಾಡಿ. ಒಂದು ಸಲ ನಿಮಗೆ ನೆಗೆಟಿವ್ ಯೋಚನೆ ಬಂತು ಅಂದ್ರೆ ನೀವು ಇದನ್ನ 10 ಸಲ ಹೇಳಿ, 20 ಸಲ ಹೇಳಿ, 100 ಸಲ ಹೇಳಿ, 1000 ಸಲ ಹೇಳಿ. ಈ ರೀತಿ ನೆಗೆಟಿವ್ ಚೈನ್ ಏನು ಕ್ರಿಯೇಟ್ ಆಗಿದೆಯಾ ಅದನ್ನ ಬ್ರೇಕ್ ಮಾಡಬಹುದು. ಮೊದಲನೇದಾಗಿ ನೀವು ಒಳ್ಳೆ ಅಫರ್ಮೇಷನ್ ಕ್ರಿಯೇಟ್ ಮಾಡಿ, ಅದನ್ನ ಪದೇ ಪದೇ ಹೇಳ್ತಾ ಬನ್ನಿ. ಎರಡನೇದು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಹತ್ರ ಏನೇನು ಇದೆಯೋ ಒಳ್ಳೇದು ಅದಕ್ಕೆ ಥ್ಯಾಂಕ್ ಯು ಹೇಳಿ, ಅಥವಾ ಗ್ರಾಟಿಟ್ಯೂಡ್ನ ಬರೀರಿ. ಯಾಕಂದ್ರೆ ನಮ್ಗೇನು ಸಿಕ್ಕಿದೆಯೋ
ಅದು ಎಷ್ಟೋ ಜನರ ಹತ್ರ ಇಲ್ಲ. ಅದಕ್ಕೆ ಕೃತಜ್ಞತೆನ ವ್ಯಕ್ತಪಡಿಸಿ. ನಿಮಗೆ ಗಂಡ ಇದ್ದಾರೆ ಅಥವಾ ಹೆಂಡತಿ ಇದ್ದಾರೆ ಅಥವಾ ಮಕ್ಕಳಿದ್ದಾರೆ, ಅದಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಿ. ಯಾಕಂದ್ರೆ ಎಷ್ಟೋ ಜನರಿಗೆ ಗಂಡ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ನಿಮ್ಗೆ ಆರೋಗ್ಯ ಇದೆಯಾ, ಅದಕ್ಕೂ ಕೃತಜ್ಞತೆ ವ್ಯಕ್ತಪಡಿಸಿ. ಎಷ್ಟೋ ಜನ ಹಾಸ್ಪಿಟಲ್ ಇದ್ದಾರೆ. ನಿಮ್ಮ ಮನೆ ಇದೆಯಾ, ಅದಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಿ. ಯಾಕಂದ್ರೆ ಎಷ್ಟೋ ಜನರು ರೋಡಲ್ಲಿ ಮಲ್ಕೋತಾ ಇದ್ದಾರೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೋತಾ ಇದ್ದಾರೆ, ಮನೆ ಇಲ್ಲ. ನಿಮ್ಮ ಹತ್ರ ಒಂದು 10,000 ರೂಪಾಯಿ ಇದೆಯಾ, ಅದಕ್ಕೂ ಕೃತಜ್ಞತೆ ವ್ಯಕ್ತಪಡಿಸಿ. ಯಾಕಂದ್ರೆ ಎಷ್ಟೋ ಜನ ಲಕ್ಷಗಟ್ಟಲೆ ಸಾಲದಲ್ಲಿದ್ದಾರೆ. ನಿಮ್ಮ ಹತ್ರ ಇರುವಂತಹ ಎಲ್ಲ ಖುಷಿಯ ವಿಚಾರಕ್ಕೆ, ವಸ್ತುಗಳಿಗೆ, ವ್ಯಕ್ತಿಗಳಿಗೆ ಕೃತಜ್ಞತೆ ವ್ಯಕ್ತಪಡಿಸಿ. ನಿಮ್ಮ ಮೈಂಡ್ ಶಿಫ್ಟ್ ಆಗೋದನ್ನ ನೀವು ನೋಡ್ತೀರಾ. ನೀವು ಥ್ಯಾಂಕ್ ಯು ಅಂದಾಗ ಎಲ್ಲ ಒಂದು ಕಡೆ ಪಾಸಿಟಿವ್ನೆಸ್ ಬರ್ತದೆ. ನೀವೊಂದು ನಾಯಿಗೆ ಬಿಸ್ಕೆಟ್ ಹಾಕಿದ್ರು ಸಹ, ನಾಯಿಗೆ ಬಿಸ್ಕೆಟ್ ಹಾಕೋದ್ರಿಂದ ಏನಾಗುತ್ತೆ, ಅದೇನಾಗುತ್ತೆ ನಮ್ಗೆ ಬೇಡ, ಬಟ್ ನಮ್ಗೇನೋ ನೆಗೆಟಿವಿಟಿ ಒಂದು ಕ್ರಿಯೇಟ್ ಆಗಿದೆಯಲ್ಲ, ಅದು ಬ್ರೇಕ್ ಆಗುತ್ತೆ. ನಾನು ಒಳ್ಳೆ ಕೆಲಸ ಮಾಡಿದೆ ಅನ್ನೋ ಒಂದು ಫೀಲಿಂಗ್ ಬರ್ತದೆ. ಈಗ ಏನಾಗಿದೆ ಅಂದರೆ, ಮೊಬೈಲ್ ಬಂದ ಮೇಲೆ ನಮಗೆ ನಮ್ಮ ಬೆರಳ ತುದಿಯಲ್ಲಿ ಎಲ್ಲ ಸಿಗ್ತಾ ಇದೆ. ಒಂದು ವಿಡಿಯೋ ನೋಡ್ತೀವಿ, ಇದರಿಂದ ಡೋಪಮೈನ್ ರಿಲೀಸ್ ಆಗುತ್ತೆ. ಇನ್ನೂ ಒಳ್ಳೇದು ನೋಡಬೇಕು, ಇನ್ನೂ ಖತರ್ನಾಕ್ ಆಗಿರುವಂಥದ್ದು ನೋಡಬೇಕು, ಇನ್ನೂ ಒಳ್ಳೇದು ನೋಡಬೇಕು. ಈ ರೀತಿ ನಾವು ಅದರಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ. ನಮಗೆ ಹೊರಗಡೆಯ ಸಣ್ಣ ಸಣ್ಣ ಖುಷಿನ ಫೀಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ಈಗಿನ ಒಂಥರ ಸ್ಥಿತಿ ಆಗ್ಬಿಟ್ಟಿದೆ. ಆದಷ್ಟು ಸಣ್ಣ ಸಣ್ಣ ವಿಷಯದಲ್ಲಿ ಖುಷಿನ ನೋಡಿ, ಫೀಲ್ ಮಾಡಿ. ಒಳ್ಳೊಳ್ಳೆಯ ಸಂಗತಿಗಳನ್ನು ನೋಡಿ, ಒಳ್ಳೊಳ್ಳೆಯ ಪುಸ್ತಕಗಳನ್ನು ಓದಿ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ರಾತ್ರಿ ಮಲಗೋದಕ್ಕಿಂತ ಮುಂಚೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಇರ್ತದೆ. ನಾವು ಆ ಕ್ಷಣ ಏನು ಮಾಡ್ತೀವಿ ಅಂದರೆ, ತುಂಬ ರೀಲ್ಸ್ ನೋಡ್ತೀವಿ. ಒಂದು ಖುಷಿ ಆಗ್ತೀವಿ, ಒಂದು ದುಃಖ ಪಡ್ತೀವಿ, ಒಂದು ನಗ್ತೀವಿ, ಅಳ್ತೀವಿ. ಈ ರೀತಿ ಏನೇನೋ ಭಾವನೆಯಲ್ಲಿ ಹಾಗೆ ಹರಿದಾಡ್ತಿರ್ತೀವಿ. 1 ಗಂಟೆ ತನಕ, 2 ಗಂಟೆ ತನಕ, 3 ಗಂಟೆ ತನಕ ಹಾಗೆ ನಿದ್ದೆ ಮಾಡ್ತೀವಿ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕನ್ಫ್ಯೂಸ್ ಆಗ್ತದೆ ಯಾವುದ್ರ ಮೇಲೆ ಕೆಲಸ ಮಾಡಬೇಕು ಅಂತ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಡೈರೆಕ್ಷನ್ ಕೊಡಬೇಕು ಅಂದರೆ, ನೀವು ಒಳ್ಳೆಯದನ್ನು ಮಾತಾಡಿ, ಒಳ್ಳೆಯದನ್ನು ಕೇಳಿ, ಒಳ್ಳೆಯದನ್ನು ನೋಡಿ. ಈ ರೀತಿ ಒಂದು ಫ್ರೀಕ್ವೆನ್ಸಿ ಕ್ರಿಯೇಟ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ 21 ದಿವಸ ಮಾಡಿ. ಆವಾಗ ನಿಮಗೆ ಬದಲಾವಣೆ ಕಾಣಲಿಕ್ಕೆ ಸಿಗ್ತದೆ. ನಾವು ನಿಜವಾಗಲೂ ಗುಣ ಆಗಬೇಕು ಅಂದರೆ ಪ್ರಾರಂಭ ನಾವೇ ಮಾಡಬೇಕು. ನೆಗೆಟಿವ್ ಯೋಚನೆ ಮಾಡ್ತಾ ಮಾಡ್ತಾ ನಾವು ಏನು ಡಿಪ್ರೆಷನ್ನ ಹುಟ್ಟಾಕಿದ್ದೀವಿ, ಈಗ ಮತ್ತೆ ಅದನ್ನು ಪಾಸಿಟಿವ್ ಯೋಚನೆ ಮಾಡ್ತಾ 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 ಅದನ್ನು ಬ್ರೇಕ್ ಮಾಡೋಣ. ಸಮಸ್ಯೆನ ನಾವು ಹುಟ್ಟಾಕಿದ್ದೀವಿ ಅಂದಮೇಲೆ ಪರಿಹಾರನೂ ನಾವೇ ಮಾಡಬೇಕು.